ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತ ಶ್ರೀಕಂಠ. ಬಿಜೆಪಿ ಸರಣಿ ಹೋರಾಟದಿಂದ ಜೆಡಿಎಸ್ ಕಂಗಾಲಾಗ್ಬಿಟ್ಟಿದ್ಯಾ? ಇದರಿಂದಾಗಿ ಮದ್ದೂರು ಗಲಾಟೆಯನ್ನ ಮುಂದಿಟ್ಕೊಂಡು ಜನಜಾಗೃತಿ ಸಮಾವೇಶಕ್ಕೆ ಈಗ ಯೋಚನೆಯನ್ನ ಮಾಡ್ಕೊಳ್ತಾ ಇದ್ಯಾ ಜೆಡಿಎಸ್ ಎನ್ನುವಂತ ಪ್ರಶ್ನೆ ಉದ್ಭವವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಚುನಾವಣೆ ಗೆಲ್ಲೋದಕ್ಕೆ ಮೈತ್ರಿ ಮಾಡಿಕೊಂಡಿತ್ತು. ಸದ್ಯ ಬಿಜೆಪಿಯು ಸರ್ಕಾರದ ವಿರುದ್ಧ ಹೋರಾಟವನ್ನ ಹೆಚ್ಚಿಸಿದೆ. ಚಾಮುಂಡಿ ಚಲೋ, ಧರ್ಮಸ್ಥಳ ಚಲೋ, ಹೀಗೆ ನಾನಾ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಸಮರವನ್ನ ಸಾರ್ತಾ ಇದೆ ಬಿಜೆಪಿ. ಈಗ ಜೆಡಿಎಸ್ ಭದ್ರಕೋಟೆ ಮಂಡ್ಯದಲ್ಲಿಯೂ ತನ್ನ ಪ್ರಭಾವವನ್ನ ಹೆಚ್ಚಿಸುವುದಕ್ಕೆ ಪ್ರಯತ್ನಿಸ್ತಾ ಇದೆ. ಮದ್ದೂರು ಗಲಾಟೆಯನ್ನ ಮುಂದಿಟ್ಕೊಂಡು ಬಿಜೆಪಿ ಹೋರಾಟವನ್ನ ನಡೆಸ್ತಾ ಇರೋದು ಜೆಡಿಎಸ್ ನಾಯಕರಿಗೆ ಅತಿದೊಡ್ಡ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದ್ಯಾ ಅನ್ಸ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಜೆಡಿಎಸ್ ಗಿಂತ ಮೊದಲು ಬಿಜೆಪಿ ಜಾಸ್ತಿ ಆ ಕಡೆ ತಲೆ ಕೆಡಿಸ್ಕೊಂಡಿದೆ. ಹೀಗಾಗಿ ಜೆಡಿಎಸ್ ತನ್ನ ಶಕ್ತಿ ಪ್ರದರ್ಶನಕ್ಕಾಗಿ ಜನಜಾಗೃತಿ ಸಮಾವೇಶವನ್ನ ನಡೆಸುವುದಕ್ಕೆ ಚಿಂತನೆಯನ್ನ ನಡೆಸಿದೆ. ಜೆಡಿಎಸ್ ಬಿಟ್ಟು ಮಂಡ್ಯದಲ್ಲಿ ಬಿಜೆಪಿ ಸರಣಿ ಪ್ರತಿಭಟನೆಯನ್ನ ನಡೆಸಿತು. ಭದ್ರಕೋಟೆ ಮಂಡ್ಯ ಕಳೆದುಕೊಳ್ಳುವಂತಹ ಭಯದಲ್ಲಿ ಹಾಗಾದ್ರೆ ಜೆಡಿಎಸ್ ಇದೆಯಾ? ಮದ್ದೂರು ಘಟನೆಯನ್ನ ಮುಂದಿಟ್ಕೊಂಡು ಜನಜಾಗೃತಿ ಸಮಾವೇಶಕ್ಕೆ ಇದೀಗ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹಲವು ವಿಚಾರಗಳನ್ನ ಮುಂದಿಟ್ಕೊಂಡು ಹೋರಾಟವನ್ನ ನಡೆಸುವಂತಹ ಮೂಲಕ ಗಮನ ಸೆಳೀತಾ ಇದೆ. ಜೆಡಿಎಸ್ ಶಕ್ತಿ ಕೇಂದ್ರ ಮಂಡ್ಯಕ್ಕೂ ಬಿಜೆಪಿ ಲಗ್ಗೆ ಇಟ್ಟಿದ್ದು ಮದ್ದೂರು ಗಲಾಟೆಯನ್ನ ಮುಂದಿಟ್ಕೊಂಡು ಹೋರಾಟವನ್ನ ನಡೆಸಿ ಗಮನ ಸೆಳೆದಿದೆ. ಆದ್ರೆ ಮೈತ್ರಿ ಪಕ್ಷ ಕಮಲದ ಹೆಜ್ಜೆ ಜೆಡಿಎಸ್ಗೆ ತಲೆನೋವಾಗಿದೆ. ಮಂಡ್ಯ ಜಿಲ್ಲೆ ಜೆಡಿಎಸ್ ಪಾಲಿಗೆ ಅತಿದೊಡ್ಡ ಶಕ್ತಿ, ಅತಿದೊಡ್ಡ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು. ಆದ್ರೆ 2023ರ ಚುನಾವಣೆಯಲ್ಲಿ ಕೇವಲ ಒಂದು ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗಿದೆ. ಈ ನಡುವೆ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಗೆಲುವನ್ನ ಸಾಧಿಸಿದ್ರು. ಈ ಮೂಲಕ ಶಕ್ತಿ ಸೌಧದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಕಳೆದ ಚುನಾವಣೆಯಲ್ಲಿ 19 ಸ್ಥಾನ ಗೆದ್ದಿದ್ದಂತಹ ಜೆಡಿಎಸ್ ಇದೀಗ ಮುಂದಿನ ಚುನಾವಣೆಯತ್ತ ದೃಷ್ಟಿಯನ್ನ ನೆಟ್ಕೊಂಡಿದೆ. ಹಳೆ ಮೈಸೂರು ಭಾಗದಲ್ಲಿ ಶಕ್ತಿಯನ್ನ ವೃದ್ಧಿಸೋದಕ್ಕೆ ಸತತ ಪ್ರಯತ್ನವನ್ನ ನಡೆಸ್ತಾ ಇದೆ. ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ರು ಜೆಡಿಎಸ್ಗೆ ಪಕ್ಷ ಸಂಘಟನೆಯಲ್ಲಿ ಕೆಲವೊಂದು ಬೆಳವಣಿಗೆಗಳಿಂದ ಹಿನ್ನಡೆಯಾಗಿದೆ. ಜೊತೆಗೆ ಮಂಡ್ಯದ ಮದ್ದೂರಿನಲ್ಲಿ ನಡೆದಂತಹ ಗಲಭೆ ವಿಚಾರವಾಗಿ ಜೆಡಿಎಸ್ ಗಿಂತ ಮೊದಲೇ ಬಿಜೆಪಿ ಅಖಾಡಕ್ಕೆ ಇಳಿದಿತ್ತು. ಬಿಜೆಪಿ ನಾಯಕರು ಮಂಡ್ಯಕ್ಕೆ ತೆರಳಿ ಕೇಸರಿ ಪ್ರದರ್ಶನವನ್ನ ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ನಾಯಕರು ಸ್ಥಳಕ್ಕೆ ತೆರಳಿದ್ರು. ಕೇಸರಿ ಅಬ್ಬರವೇ ಎದ್ದು ಕಾಣಿಸ್ತಾ ಇತ್ತು. ಶಕ್ತಿ ಪ್ರದರ್ಶನಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಜೆಡಿಎಸ್ ಪಕ್ಷದಿಂದ ಬೃಹತ್ ಜನಜಾಗೃತಿ ಸಮಾವೇಶಕ್ಕೆ ಚಿಂತನೆಯನ್ನು ನಡೆಸಲಾಗಿದೆ. ಮದ್ದೂರಿನ ಗಣೇಶ್ ಗಲಾಟೆ ಆಗಿರ್ಬೋದು, ಧರ್ಮಸ್ಥಳ ಬುರುಡೆ ಪ್ರಕರಣ ಮಾತ್ರವಲ್ಲ, ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅಂತ ಡಿಕೆಶಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಈ ಒಂದು ಸ್ಟೇಟ್ಮೆಂಟ್ ಕೂಡ ಬಹಳಷ್ಟು ವಿವಾದವನ್ನ ಪಡೆದುಕೊಂಡಿತ್ತು. ಈ ಒಂದು ವಿವಾದವನ್ನ ಮುಂದಿಟ್ಕೊಂಡು ಹೋರಾಟವನ್ನ ರೂಪಿಸೋದಕ್ಕೆ ಜೆಡಿಎಸ್ ಮುಂದಾಗಿದೆ. ಈ ಮೂರು ವಿಚಾರವನ್ನ ಮುಂದಿಟ್ಕೊಂಡು ಜಾಗೃತಿ ಅಭಿಯಾನವನ್ನ ನಡೆಸೋದಕ್ಕೆ ಜೆಡಿಎಸ್ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಆದ್ರೆ ಇದರ ಸ್ವರೂಪ ಏನು ಅನ್ನೋದು ನಿಗದಿಯಾಗಿಲ್ಲ. ಸಮಾವೇಶನ, ಪಾದಯಾತ್ರೆನ, ಇಲ್ಲ ಬೈಕ್ ರ್ಯಾಲಿನ ಯಾವ ರೀತಿಯಾಗಿ ಮಾಡಬೇಕು ಎಂಬುದ್ರ ಬಗ್ಗೆ ಇನ್ನು ಚರ್ಚೆ ನಡೀತಾ ಇದೆ ಆಂತರಿಕವಾಗಿ. ಈ ಹಿಂದೆ ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಮಾಡಿ ರದ್ದು ಮಾಡಲಾಗಿತ್ತು. ಈಗ ತಮ್ಮ ಭದ್ರಕೋಟೆ ಮಂಡ್ಯದಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನದಿಂದ ಕಂಗಾಲಾಗಿರುವಂತಹ ಮಂಡ್ಯ ನಾಯಕರು ಪಕ್ಷದಿಂದ ಏನಾದ್ರೂ ಹೋರಾಟ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಇನ್ನು ಇದೇ ವಿಚಾರವಾಗಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಮೇಲೆ ಮಂಡ್ಯ ಜೆಡಿಎಸ್ ನಾಯಕರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಚರ್ಚೆ ನಡೆಸ್ತಾ ಇರುವಂತಹ ಜೆಡಿಎಸ್ ನಾಯಕರು ಶೀಘ್ರದಲ್ಲೇ ಹೋರಾಟವನ್ನ ರೂಪಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ದು, ವೇಗ ನಮ್ದು.